In this video, we're going to discuss about advantages of auditing as well as who is an auditor and what are the qualifications of an auditor. Okay. Advantages of an audit. Audit ಇಂದ ಏನೇನು ಉಪಯೋಗಗಳಾಗುತ್ತೆ. First one, audited accounts are more readily accepted as a correct and authentic record of the transactions. ಅಂದರೆ ನೀವು ಏನೇನು ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅದನ್ನೇನೇನು ರೆಕಾರ್ಡ್ ಮಾಡ್ತಾ ಇದ್ದೀರಾ ಅದೆಲ್ಲ ಕರೆಕ್ಟಾಗಿದೆ, ಸರಿಯಾಗಿದೆ, ಅಥೆಂಟಿಕ್ ಆಗಿದೆ ಅಂತ ಒಂದು ಪ್ರೂಫ್ ಬರೋದು ಅದನ್ನು ಆಡಿಟ್ ಮಾಡಿದಾಗ್ಲೇ. ಸೊ ಆಡಿಟ್ ಮಾಡಿದಾಗ ಯಾರಾದರೂ ಒಬ್ಬರನ್ನ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾಗ ಅದು ಅಥೆಂಟಿಕ್ ಆಗಿದೆ ಅನ್ನೋದಕ್ಕೆ ಒಂದು ಗ್ಯಾರಂಟಿ ಬರುತ್ತೆ. ಓಕೆ. ಸೆಕೆಂಡ್ ಒನ್, ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆರ್ detected and rectified in time. ಸೊ ಎರರ್ಸ್ ಮತ್ತು ಫ್ರಾಡ್ಸ್ ಏನಿರುತ್ತೆ ಅದನ್ನು ಡಿಟೆಕ್ಟ್ ಮಾಡಿ ರೆಕ್ಟಿಫೈ ಮಾಡ್ತಾ ಇರ್ತಾರೆ. ಪೀರಿಯಡ್ ಆಫ್ ಟೈಮಲ್ಲಿ ಇಟ್ಸ್ ಗೋನ್ ಬಿ ಡಿಟೆಕ್ಟೆಡ್ ಆ್ಯಂಡ್ ರೆಕ್ಟಿಫೈಡ್. ಓಕೆ. ದೆನ್ ಅ ರೆಗ್ಯುಲರ್ ಆಡಿಟ್ ವುಡ್ ಎಕ್ಸಸೈಸ್ ಅ ಗ್ರೇಟ್ ಮಾರಲ್ ಇನ್ಫ್ಲೂಯೆನ್ಸ್ ಆನ್ ದ ಕ್ಲೈಂಟ್ ಸ್ಟಾಫ್ ಆ್ಯಂಡ್ ದಸ್ ಪ್ರಿವೆಂಟ್ಸ್ ಫ್ರಾಡ್ಸ್ ಆ್ಯಂಡ್ ಎರರ್ಸ್. ಸೊ ಒಂದು ಆಡಿಟಿಂಗಿಂದ ಏನಾಗುತ್ತೆ ಅಂದರೆ ರೆಗ್ಯುಲರಾಗಿ ಆಡಿಟ್ ಮಾಡ್ತಾಯಿದ್ರೆ ನಿಮ್ಮ ಸ್ಟಾಫ್ ಮೇಲೆ ಒಂದು ಚೆಕ್ ಇರುತ್ತೆ. ಸೊ ದೇ ವಿಲ್ ಕಾನ್ಸ್ಟೆಂಟ್ಲಿ ಬಿ ಅವೇರ್. ನಿಮಗೆ ಕಾನ್ಷಿಯಸ್ನೆಸ್ಸಲ್ಲಿರುತ್ತೆ, ಇಲ್ಲಿ ಆಡಿಟಿಂಗ್ ನಡೆಯುತ್ತೆ, ರೆಗ್ಯುಲರಾಗಿ ಆಡಿಟ್ ನಡೆಯುತ್ತೆ. ಇನ್ಫ್ಯಾಕ್ಟ್ ಕೆಲವು ಕಂಪ್ನೀಸಲ್ಲಂತೂ ದೇ ಹ್ಯಾವ್ ಕಂಟಿನ್ಯೂಸ್ ಆಡಿಟ್. ಇಂಟರ್ನಲ್ ಆಡಿಟಿಂಗ್ ಡಿಪಾರ್ಟ್ಮೆಂಟೇ ಇರುತ್ತೆ ಆ್ಯಂಡ್ ಅವ್ರ ಕೆಲಸ ಏನು ಅಂದರೆ ಕಂಟಿನ್ಯೂಸ್ ಆಗಿ ಆಡಿಟಿಂಗ್ ಮಾಡೋದು. ನಾಟ್ ವರ್ಷಕ್ಕೊಂದ್ಸರಿ ಆಡಿಟಿಂಗ್ ಮಾಡೋದು ಎಲ್ರಿಗೂ ಕಂಪಲ್ಸರಿ ಮಾಡಬೇಕು. ಬಟ್ ಕೆಲವು ಕಂಪ್ನೀಸಲ್ಲಿ ಕಂಟಿನ್ಯೂಸ್ ಆಡಿಟ್ ಇರುತ್ತೆ ಇಂಟರ್ನಲ್ ಆಡಿಟರ್ ಮೂಲಕ. ಸೊ ಯು ಹ್ಯಾವ್ ಅವೇರ್ನೆಸ್. ಎಲ್ರಿಗೂ ಗೊತ್ತು, ಹೌದು ಆಡಿಟಿಂಗ್ ನಡೆಯುತ್ತೆ, ನಾವೇನೇ ಕೆಲಸ ಮಾಡಿದ್ರು ಕ್ರಾಸ್ ವೆರಿಫೈ ಆಗುತ್ತೆ. ಕ್ರಾಸ್ ವೆರಿಫೈ ಆದಾಗ ನಾವು ಯಾವುದೇ ರೀತಿಯಾದಂಥ ಫ್ರಾಡ್ಸ್ ಮತ್ತು ಎರರ್ಸ್ನ ಮಾಡೋಕ್ಕಾಗಲ್ಲ ಅನ್ನೋ ಅವೇರ್ನೆಸ್ಸು ಅವ್ರಿಗೆ ಇರುತ್ತೆ. ಓಕೆ. ಓಕೆ. Then, as an auditor possesses practical business of knowledge of business finance, contract laws and tax laws and other financial and legal matters, he can always advise on these matters and his opinions can be helpful. Okay. ಈ ಆಡಿಟರ್ಗೆ he has practical knowledge of business finance. ಅವ್ರಿಗೆ ಲಾಸ್ ಗೊತ್ತು, ರೂಲ್ಸ್ ಗೊತ್ತು, ಪ್ರತಿಯೊಂದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇರುತ್ತೆ. ಸೊ ಏನಾದರೂ ನಿಮಗೇನಾದರೂ ಅಡ್ವೈಸ್ ಬೇಕು ಅಂದರೆ ಈ ಮ್ಯಾಟರ್ಸಲ್ಲಿ, ಲೀಗಲ್ ಮ್ಯಾಟರ್ಸಲ್ಲಾಗಲಿ ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಾಗಲಿ, ನೀವು ಅವ್ರನ್ನ ಕಾನ್ಸ್ಟೆಂಟಾಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಒಪಿನಿಯನ್ ಕೂಡ ತೊಗೋಬೋದು. ಸೊ ಹಿಲ್ ಟೆಲ್ ಯು ವಾಟ್ ಇಸ್ ಟು ಬಿ ಡನ್, ವಾಟ್ ಇಸ್ ನಾಟ್ ಟು ಬಿ ಡನ್. ಓಕೆ. ನೆಕ್ಸ್ಟ್ ಒನ್, an auditor acts as a trustee of the shareholders in case of a joint stock company. Joint stock companyಲಿ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಸ್ ಡಿಫ್ರೆಂಟ್. ಎರಡೂ ಬೇರೆ ಬೇರೆ ಅವರ ಕೈಯಲ್ಲಿ ಇರೋದ್ರಿಂದ people should be aware, the investors should be aware of whether the accounts prepared are proper or not. ಓಕೆ. ಅಕೌಂಟ್ಸ್ ಏನು ಮಾಡಿರ್ತೀರಾ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದು ಅವ್ರಿಗೆ ಗಮನಕ್ಕೆ ಬರಬೇಕು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಆಡಿಟರು ಅವ್ರಿಗೆ ರೆಪ್ರೆಸೆಂಟೇಟಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಟ್ರಸ್ಟಿಯಾಗಿ ಕೆಲಸ ಮಾಡ್ತಿರ್ತಾರೆ. ವೆರಿನ್ ದೇ ಆರ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಕಂಪ್ನಿಯ ಬಗ್ಗೆ, ಅವರ ಫಿನಾನ್ಷಿಯಲ್ ಇಂಟ್ರೆಸ್ಟ್ನ ಸೇಫ್ಗಾರ್ಡ್ ಮಾಡೋದಕ್ಕೂ ಕೂಡ ಅದು ಯೂಸ್ ಆಗುತ್ತೆ. ಶೇರ್ ಹೋಲ್ಡರ್ಸ್ ಆರ್ ಅಶ್ಯೂರ್ಡ್. ಆಡಿಟರ್ಸ್ ಮೂಲಕ ಶೇರ್ ಹೋಲ್ಡರ್ಸ್ಗೆ ಒಂದು ನಂಬಿಕೆ ಬರುತ್ತೆ, ಹೌದಪ್ಪ ಇಲ್ಲಿ ಕೊಟ್ಟಿರೋಂಥ ಅಕೌಂಟ್ಸು ಪ್ರಾಪರ್ ಆಗಿದೆ, ನಮ್ಮ ದುಡ್ಡು ಕರೆಕ್ಟಾಗಿ ಯುಟಿಲೈಸ್ ಆಗ್ತದೆ, ಎಲ್ಲೂ ಯಾರೂ ಮಿಸ್ಗೈಡ್ ಮಾಡ್ತಿಲ್ಲ ನಮ್ಮನ್ನ, ಅಥವಾ ಮಿಸ್ಯೂಸ್ ಮಾಡ್ತಿಲ್ಲ ನಮ್ಮ ಫಂಡ್ಸ್ನ ಅನ್ನೋ ಒಂದು ಭರವಸೆ ನಿಮ್ಮ ಶೇರ್ ಹೋಲ್ಡರ್ಸಿಗೆ ಬರುತ್ತೆ. ಓಕೆ. ಆ್ಯಂಡ್ ಈವನ್ ಫಾರ್ ಟ್ಯಾಕ್ಸೇಷನ್ ಪರ್ಪಸ್ಗೋಸ್ಕರ ಕೂಡ ಸೇಲ್ಸ್ ಟ್ಯಾಕ್ಸ್ ಆಗಲಿ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಅಥವಾ ಇನ್ನೇನಾದರೂ ಆಗಲಿ ಆಡಿಟೆಡ್ ಅಕೌಂಟ್ಸ್ನ ಅವ್ರು ಕನ್ಸಿಡರ್ ಮಾಡೋದು, ಬಿಕಾಸ್ ಅದು ವೆರಿಫೈ ಆಗಿದೆ ಅನ್ನೋ ರೀಸನ್ಗೆ. ಓಕೆ. ನೆಕ್ಸ್ಟ್ ಒನ್, ಆಡಿಟೆಡ್ ಅಕೌಂಟ್ಸ್ ಆರ್ ಹೆಲ್ಪ್ಫುಲ್ ಇನ್ ಕ್ಲೇಮಿಂಗ್ ರೀಸನಬಲ್ ಕಾಂಪನ್ಸೇಷನ್ ಫ್ರಮ್ ಇನ್ಶೂರೆನ್ಸ್ ಕಂಪ್ನಿ ಇನ್ ರೆಸ್ಪೆಕ್ಟ್ ಆಫ್ ಲಾಸ್ ಬೈ ಫೈರ್ ಆರ್ ಬರ್ಗ್ಲರಿ. ಸೊ ನಿಮ್ಗೇನಾದರೂ ಲಾಸ್ ಆದರೆ, ಫೈರ್ ಅಥವಾ ಬರ್ಗ್ಲರಿ ಅಂದರೆ ಕಳ್ಳತನ ಅಥವಾ ಬೆಂಕಿಯಿಂದ ಏನಾದರೂ ಅನಾಹುತ ಆಗಿ ನೀವು ಇನ್ಶೂರೆನ್ಸ್ ಕಂಪ್ನಿಯಿಂದ ಕಾಂಪನ್ಸೇಷನ್ ಕ್ಲೇಮ್ ಮಾಡಬೇಕು ಅಂದರೆ ಆವಾಗಲೂ ನೀವು ಆಡಿಟೆಡ್ ಅಕೌಂಟ್ಸ್ನ ತೋರಿಸ್ಬೇಕಾಗತ್ತೆ. ನೀವು ಫೈರ್ ಇನ್ಶೂರೆನ್ಸ್ ಮಾಡ್ತಾ ಇದ್ರಲ್ಲ, ಜ್ಞಾಪಕ ಇದೆಯಾ? ಫೈರ್ ಇನ್ಶೂರೆನ್ಸಲ್ಲಿ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಿ ಎಷ್ಟು ಇದು ಸ್ಟಾಕ್ ಇತ್ತು ಅಂತ ಫೈಂಡ್ ಔಟ್ ಮಾಡ್ತಾಯಿದ್ರಿ. ಆ ಸ್ಟಾಕ್ ಎಷ್ಟಿತ್ತು, ಆ ಅಕೌಂಟ್ಸ್ ರಿಲಯಬಲ್ ಅನ್ನೋದಕ್ಕೆ ನೀವು ಆಡಿಟೆಡ್ ಅಕೌಂಟ್ಸೇ ಯೂಸ್ ಮಾಡಬೇಕು. Comparison can be made between the accounts of the current year and the other years
ನಿಮ್ಮ ಈ ವರ್ಷದ ಅಕೌಂಟ್ಸು ಮತ್ತು ಪ್ರೀವಿಯಸ್ ಇಯರ್ ಅಕೌಂಟ್ಸ್ನೂ ಕೂಡ ಕಂಪ್ಯಾರಿಸನ್ ಡ್ರಾ ಮಾಡ್ಬೋದು. ದೆನ್ ಆಡಿಟೆಡ್ ಅಕೌಂಟ್ಸ್ ಆರ್ ಹೆಲ್ಪ್ಫುಲ್ ಇನ್ ಕ್ಲೇಮಿಂಗ್ audited accounts facilitate the settlement of accounts between partners at the time of retirement or death of a partner. ಸೊ ರಿಟೈರ್ಮೆಂಟ್ ಅಥವಾ ಡೆತ್ತಲ್ಲಿ ಇದನ್ನು ಮಾಡಿದರೆ ನೀವು ಅಕೌಂಟ್ಸಲ್ಲಿ ಜ್ಞಾಪಕ ಇದ್ದರೆ ನಿಮಗೆ ಪಾರ್ಟ್ನರ್ಶಿಪ್ ಅಕೌಂಟ್ಸಲ್ಲಿ ರಿಟೈರ್ಮೆಂಟ್ ಅಥವಾ ಡೆತ್ ಆಗಬೇಕಾದ್ರೆ ಆದಾಗ ಅವ್ರ ಅಕೌಂಟ್ ಸೆಟ್ಲ್ ಆಗಬೇಕಾದ್ರೆ ನೀವು ಆಡಿಟೆಡ್ ಅಕೌಂಟ್ಸ್ನ ಯೂಸ್ ಮಾಡ್ತೀರಾ. ಓಕೆ, ದೆನ್ ಆಡಿಟೆಡ್ ಅಕೌಂಟ್ಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಫಾರ್ ಸೆಕ್ಯೂರಿಂಗ್ ಅ ಲೋನ್, ನೀವು ಬ್ಯಾಂಕಿಗೆ ಏನಾದರೂ ಅಥವಾ ಯಾವುದಾದ್ರು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೋನ್ ಕೇಳಿದ್ರೆ, ಎಕ್ಸ್ಟೆಂಡೆಡ್ ಕ್ರೆಡಿಟ್ ಕೇಳಬೇಕಾದ್ರೆ, ಈ ಬ್ಯಾಂಕಲ್ಲೆಲ್ಲ ಓವರ್ ಡ್ರಾಫ್ಟ್ ಕೊಡ್ತಾರಲ್ಲ, ಈ ಓವರ್ ಡ್ರಾಫ್ಟ್ನ ನೀವು ಎಕ್ಸ್ಟೆಂಡ್ ಮಾಡಬೇಕಾದ್ರೆ, ಪಾರ್ಟ್ನರ್ಸ್ನ ಅಡ್ಮಿಟ್ ಮಾಡಬೇಕಾದ್ರೆ, ಬಿಸ್ನೆಸ್ನ ಸೆಲ್ ಮಾಡಬೇಕಾದ್ರೆ, ಬಿಸ್ನೆಸ್ನ ಕಂಪ್ನಿಯಾಗಿ ಕನ್ವರ್ಟ್ ಮಾಡಬೇಕಾದ್ರೆ, ಅಮಾಲ್ಗಮೇಷನ್ ಟೈಮಲ್ಲಿ, ಅಬ್ಸಾರ್ಪ್ಷನ್ ಟೈಮಲ್ಲಿ, ಈ ರೀತಿ ಹಲವಾರು ರೀಸನ್ಸ್ಗೆ ನಿಮಗೆ ಆಡಿಟೆಡ್ ಅಕೌಂಟ್ಸ್ ತುಂಬ ಯೂಸ್ಫುಲ್ ಆಗುತ್ತೆ. Then, as an appraisal function, audit reviews the existence and operations of various controls in the organization and points out the weaknesses in inadequacies in them. ಆಡಿಟೆಡ್ ಅಕೌಂಟ್ಸು ನಿಮಗೆ ಹಲವಾರು ರಿವ್ಯೂಸ್ಗೆ, ಎಕ್ಸಿಸ್ಟೆನ್ಸ್, ಆಪ್ರೇಷನ್ಸ್ಗೆ, ಹಲವಾರು ಕಂಟ್ರೋಲ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮತ್ತು ಆ ಕಂಟ್ರೋಲ್ಸಿಂದ ನಿಮ್ಮ ವೀಕ್ನೆಸ್ಗಳೇನು, ನಿಮ್ಮ ಇನ್ಅಡಿಕ್ವಸೀಸ್ ಅಂದರೆ ನಿಮ್ಮಲ್ಲಿರುವಂಥ ಲೋಪದೋಷಗಳೇನು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಅದು ಹೆಲ್ಪ್ಫುಲ್ ಆಗುತ್ತೆ. ಆಡಿಟ್ ಸೇಫ್ ಗಾರ್ಡ್ಸ್ ದ ಇಂಟ್ರೆಸ್ಟ್ ಆಫ್ ದ ಓನರ್ಸ್, ಕ್ರೆಡಿಟರ್ಸ್, ಇನ್ವೆಸ್ಟರ್ಸ್ ಆ್ಯಂಡ್ ವರ್ಕರ್ಸ್. ಓಕೆ, ಜನರಲಿ ಆಡಿಟಿಂಗ್ ಇಸ್ ಕನ್ಸಿಡರ್ಡ್ ವೆರಿ ವೆರಿ ಯೂಸ್ಫುಲ್. ಎಲ್ಲ ರೀತಿಯಾದಂಥ ಎಲ್ಲ ಸಂಬಂಧಪಟ್ಟಂಥ ಜನರಿಗೆ ಬಿ ಇಟ್ ಯುವರ್ ಇನ್ವೆಸ್ಟರ್ಸ್, ಕ್ರೆಡಿಟರ್ಸ್, ಓನರ್ ಯಾರು ಬೇಕಾದ್ರೂ ಆಗಿರಬಹುದು. ಓಕೆ, ಟ್ರೇಡ್ ಡಿಸ್ಪ್ಯೂಟ್ಸ್ನ ಸೆಟಲ್ ಮಾಡೋದಕ್ಕೆ, ವೇಜ್ ಪೇಮೆಂಟ್ಗಳಿಗೆ, ಆಮೇಲೆ ಡಿವಿಡೆಂಡ್ ಪೇಮೆಂಟ್ಸ್ಗೆ, ಕ್ರೆಡಿಟರ್ಸ್ಗೆ ದುಡ್ಡು ವಾಪಸ್ ಕೊಡಬೇಕಾದ್ರೆ ಎಲ್ಲ ರೀತಿಯಾಗೂ ಕೂಡ ಯೂಸ್ಫುಲ್. ಸೊ ಆಡಿಟಿಂಗ್ ಇಸ್ ಕನ್ಸಿಡರ್ಡ್ ವೆರಿ 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 ಯೂಸ್ಫುಲ್. ಸೊ ಹಾಗಾದರೆ ಈ ಆಡಿಟಿಂಗ್ನ ಮಾಡೋದು ಯಾರು? ಈ ಆಡಿಟಿಂಗ್ನ ಮಾಡೋರು ಆಡಿಟರ್ಸ್. ಓಕೆ, ಆಡಿಟಿಂಗ್ನ ಮಾಡೋದು ಆಡಿಟರ್ಸ್. ಸೊ ಹಾಗಾದರೆ ಈ ಆಡಿಟರ್ ಕೆಲಸ ಏನು? ದ ಪರ್ಸನ್ ಹೂ ಕಂಡಕ್ಟ್ಸ್ ದ ಆಡಿಟ್ ಇಸ್ ನೋನ್ ಆಸ್ ದ ಆಡಿಟರ್. The person who conducts the audit is known as the auditor. ಯಾರು ಆಡಿಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಆ ವ್ಯಕ್ತಿನ ನಾವು ಆಡಿಟರ್ ಅಂತ ಕರಿತೀವಿ. ಒಂದೇ ಒಂದು ನಿಮಿಷ ಕ್ಲಾಸ್. ಯಾರು ಆಡಿಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಆ ವ್ಯಕ್ತಿನ ನಾವು ಆಡಿಟರ್ ಅಂತ ಕರಿತೀವಿ. ಅವ್ರ ಕೆಲಸ ಏನು ಅಂದರೆ, ಹಿ ಮೇಕ್ಸ್ ಎ ರಿಪೋರ್ಟ್ ಟು ಹಿಸ್ ಅಪಾಯಿಂಟಿಂಗ್ ಅಥಾರಿಟಿ ಆಫ್ಟರ್ ಕೇರ್ಫುಲ್ ಎಕ್ಸಾಮಿನೇಷನ್ ಆಫ್ ದ ಅಕೌಂಟಿಂಗ್ ರೆಕಾರ್ಡ್ಸ್ ಆ್ಯಂಡ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್. ಸೊ ಅವ್ರನ್ನ ಯಾರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅವರಿಗೆ ಇವರು ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಏನು ರಿಪೋರ್ಟ್ ಅಂದರೆ, ಅಕೌಂಟ್ಸ್ ರೆಕಾರ್ಡ್ಸ್ ಏನಿರುತ್ತೆ ಮತ್ತು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಎಕ್ಸಾಮಿನ್ ಮಾಡಿ, ತುಂಬ ಹುಷಾರಾಗಿ, ತುಂಬ ಕೇರ್ಫುಲ್ಲಾಗಿ ಎಕ್ಸಾಮಿನೇಷನ್ ಮಾಡಿ ಅದನ್ನು ರಿಪೋರ್ಟ್ ಮಾಡೋದು ಅವ್ರ ಕೆಲಸ. ಈ ರಿಪೋರ್ಟಲ್ಲಿ ಅವರು ಈ ಅಕೌಂಟಿಂಗ್ ಏನಿದೆ, ಈ ರಿಪೋರ್ಟಿಂಗ್ ಏನಿದೆ ಅದು ಅವರ ಒಪಿನಿಯನ್ ಪ್ರಕಾರ ಕರೆಕ್ಟಾಗಿದೆಯಾ, ಫೇರ್ ಆಗಿದೆಯಾ ಇಲ್ವಾ ಅಂತ ಅವರು ಹೇಳ್ತಾರೆ. ಸೊ ಸ್ಟೇಟ್ಮೆಂಟ್ಸ್ ಏನು ಪ್ರಿಪೇರ್ ಮಾಡಿರ್ತಾರೆ ಅದು ಫೇರ್ ಆಗಿದೆಯಾ ಇಲ್ವಾ ಅಂತ ಅವ್ರು ಹೇಳ್ತಾರೆ. ಸೊ ವಾಟ್ ಆರ್ ದ ಕ್ವಾಲಿಟೀಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಆಫ್ ಎನ್ ಆಡಿಟರ್? ನೀವು ಒಬ್ಬ ಆಡಿಟರ್ ಆಗಬೇಕಾದ್ರೆ ಅವ್ರು ನಿಮಗೆ ಇರಬೇಕಾದಂಥ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಏನು? ಆಡಿಟರ್ ಅಂದರೆ ಯಾರು ಬೇಕಾದ್ರೂ ಆಡಿಟರ್ ಆಗೋದಕ್ಕೆ ಆಗೋದಿಲ್ಲ. ಓಕೆ, ಆಡಿಟರ್ಗೆ ಅವ್ರದ್ದೇ ಆದಂಥ ಸ್ಪೆಷಲ್ ಕ್ವಾಲಿಫಿಕೇಷನ್ಸ್ ಇರುತ್ತೆ. ಅದ್ರ ಜೊತೆಗೆ ಕೆಲವು ಗುಣಲಕ್ಷಣಗಳು ಅಂದರೆ ಕ್ವಾಲಿಟೀಸ್ ಕೂಡ ಇರುತ್ತೆ. ಸೊ ಕ್ವಾಲಿಫಿಕೇಷನ್ ಏನು? ಅವ್ರಿಗೆ ಎಜುಕೇಷ್ನಲಿ ಏನೇನೆಲ್ಲ ಡಿಗ್ರಿಗಳಿರಬೇಕಾಗತ್ತೆ ಅಥವಾ ಏನು ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ. Law has made joint stock companies to be audited by chartered accountants. Chartered accountants ಮಾತ್ರ ಜಾಯಿಂಟ್ ಸ್ಟಾಕ್ ಕಂಪ್ನಿ ಅಕೌಂಟ್ಸ್ನ ಆಡಿಟ್ ಮಾಡಬೇಕು. ಹಾಗಾದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ ಯಾರು? ಚಾರ್ಟರ್ಡ್ ಅಕೌಂಟೆಂಟ್ ಅಂದರೆ within the Chartered Accountants Act of 1949, he needs to have statutory qualifications, professional qualifications, and he should also have personal, technical and general qualities. So statutory qualification ಅಂದರೆ he should have passed his CA examination. CA examinations ಮಾಡ್ತಾರೆ ICAI ಇನ್ನವರು, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಅವ್ರು ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮ್ಸ್ ಮಾಡ್ತಾರೆ. ಆ ಎಕ್ಸಾಮ್ಸ್ನ ಪಾಸ್ ಆಗಿರಬೇಕು ಆಡಿಟರು. he should be a qualified chartered accountant. Apart from that, ಅದನ್ನು ಬಿಟ್ಟು he should have a lot of personal, technical and general qualities. Like what? First one,
He should be thorough with the principles of bookkeeping and general accounting, cost accounting, income tax. ಸೊ ಟ್ಯಾಕ್ಸ್ಗೆ ಅಕೌಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಸಬ್ಜೆಕ್ಟ್ಸ್ ಇದೆಯೋ ಅದರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರಬೇಕು ಅವ್ರಿಗೆ. He should be able to install various accounting systems. He should be able to he should have knowledge of various accounting systems. ನೀವು ಟ್ಯಾಲಿಯಲ್ಲಿ ಮಾಡ್ತಿದ್ದೀರಾ, ಬುಕ್ ನಾರ್ಮಲಾಗಿ ಫಿಸಿಕಲಾಗಿ ಮಾಡ್ತಿದ್ದೀರಾ, ಅಥವಾ ಬೇರೆ ಯಾವುದಾದ್ರೂ ಇದನ್ನು ಯೂಸ್ ಮಾಡಿ ಅಕೌಂಟಿಂಗ್ ಸಿಸ್ಟಮ್ಸ್ನ ಯೂಸ್ ಮಾಡಿ ನೀವು ಅಕೌಂಟ್ಸ್ ಮಾಡ್ತಾಯಿದ್ದೀರಾ, ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಇನ್ಫಾರ್ಮೇಷನ್ ಇರಬೇಕು. ಏಕೆಂದರೆ ಅವರು ಅಲ್ಲಿ ಕಂಪ್ನಿಗೆ ಬಂದ್ಬಿಟ್ಟು ನನಗೆ ಇದು ಬರಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಹಿ ಶುಡ್ ಹ್ಯಾವ್ ಕಂಪ್ಲೀಟ್ ನಾಲೆಜ್ ಆಫ್ ಎವ್ರಿಥಿಂಗ್. Then he should have legal knowledge also. Company is a legal entity. They have to follow a lot of rules and regulations. So he needs to have knowledge about Companies Act, then commercial laws, the other kinds of laws. ಎಲ್ಲದ್ರ ಬಗ್ಗೆನೂ ಅವ್ರಿಗೆ ನಾಲೆಜ್ ಇರಬೇಕು. Then he should be able to read the scripts in which accounts of his client may be kept, like English or ಹಿಂದಿನೋ ಯಾವ ಲ್ಯಾಂಗ್ವೇಜಲ್ಲಿ ಅದನ್ನು ಅಕೌಂಟ್ಸ್ನ ಮೇಂಟೈನ್ ಮಾಡಿರ್ತಾರೋ ಅದನ್ನು ಅವ್ರಿಗೆ ಗೊತ್ತಿರಬೇಕು. He should possess a pleasing personality and other qualities. ಆಯಿತಾ, ತುಂಬ ಸಾಫ್ಟ್ ಆಗುತ್ತೆ. ಸಾಫ್ಟ್ ಅಂದರೆ ಯಾವುದೇ ಕಿರಿಕಿರಿ ಮಾಡುವಂಥ ಪರ್ಸ್ನಾಲಿಟಿ ಆಗಿರಬಾರ್ದು. ಆಮೇಲೆ ಟ್ಯಾಕ್ಟ್, ತುಂಬ ಬುದ್ಧಿವಂತರಾಗಿ ಅವರು ಜಡ್ಜ್ಮೆಂಟ್ನ ಯೂಸ್ ಮಾಡಿ ತುಂಬ ರಿಸೋರ್ಸ್ಫುಲ್ಲಾಗಿ, ಸೆಲ್ಫ್ ಕಂಟ್ರೋಲು, ಡಿಗ್ನಿಟಿ, ಡಿಲಿಜೆನ್ಸ್ ಅಂದರೆ ತುಂಬ ಕೇರ್ಫುಲ್ಲಾಗಿ ಅವ್ರ ಕೆಲಸಗಳನ್ನ ಹುಷಾರಾಗಿ ತುಂಬ ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ದೆನ್ ಹಿ ಶುಡ್ ಬಿ ಮೆಥಾಡಿಕಲ್, ತುಂಬ ಸಿಸ್ಟಮ್ಯಾಟಿಕ್ ಆಗಿರಬೇಕು, ಕಾಷಿಯಸ್ ಆಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಆಮೇಲೆ ತುಂಬ ಪರ್ಸಿವಿರೆನ್ಸ್, ತುಂಬ ತಾಳ್ಮೆ ಬೇಕು. ಬಿಕಾಸ್ ಆಡಿಟಿಂಗ್ ಕೆಲಸ ಬಂದು ಇಟ್ ಈಸ್ ವೆರಿ ಮೆಕ್ಯಾನಿಕಲ್ ಇನ್ ನೇಚರ್. ಇಮ್ಯಾಜಿನ್, ಓಕೆ, ನೀವು ಸೇಲ್ಸ್ ಫಿಗರ್ನ ಚೆಕ್ ಮಾಡಬೇಕು ಅಂದರೆ, ಸೇಲ್ಸ್ ಏನು ಕೊಟ್ಟಿರ್ತಾರೆ ನಿಮಗೆ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಎಷ್ಟೊಂದು ಸೇಲ್ಸ್ ಆಗಿರುತ್ತೆ, ಪ್ರತಿನಿತ್ಯ ಆಗಿರುತ್ತೆ. 365 days ಇಂಟು ವಾಟ್ ಎವರ್ ಇಸ್ ದ ನಂಬರ್ ಆಫ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಹ್ಯಾಪ್ನಿಂಗ್, ಅದೆಲ್ಲ ರಿಸೀಟ್ಸ್ನ ತೆಗೆದು ನೀವು ವೆರಿಫಿಕೇಷನ್ ಮಾಡಬೇಕು. ಎಲ್ಲಾದ್ರೂ ಅರ್ಥಮೆಟಿಕಲ್ ಆ್ಯಕ್ಯುರಸಿ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಅ ವೆರಿ ಮೆಕ್ಯಾನಿಕಲ್ ಜಾಬ್. ತುಂಬ ಟೈಮ್ ತೊಗೊಳುತ್ತೆ, ತುಂಬ ಪೇಷನ್ಸ್ ಬೇಕಾಗುತ್ತೆ. ಸೊ ದ್ಯಾಟ್ ಶುಡ್ ಬಿ ಡನ್. ಹಾಗೆ ಹೇಳಿದ ತಕ್ಷಣ ಆಡಿಟರ್ ತುಂಬ ಅನ್ಡ್ಯೂಲಿ ಸಸ್ಪೀಷಿಯಸ್ ಆಗಿರಬೇಕಾ? ಇಲ್ಲ. ಎಲ್ಲನೂ ಡೌಟ್ ಪಡಬೇಕಾ? ಖಂಡಿತ ಇಲ್ಲ. ಕೇರ್ಫುಲ್ ಆಗಿರಬೇಕು, ಬಟ್ ಎಲ್ಲನೂ ಡೌಟ್ ಅನ್ನೋ ಮನಸ್ಥಿತಿಯಿಂದನೇ ನೋಡಬಾರ್ದು. ಎಲ್ಲನೂ ಇಲ್ಲೇನು ತಪ್ಪಾಗಿರ್ಬೋದು ಅನ್ನೋ ಮನಸ್ಥಿತಿ, ಎಲ್ಲರೂ ಡೌಟ್ ಪಟ್ಕೊಂಡು ಓಡಾಡಬಾರ್ದು. ಬಟ್ ಹಿ ಶುಡ್ ಬಿ ಟೇಕಿಂಗ್ ಗುಡ್ diligence. He should be very careful in what he is doing. He should not assume that he is working with fraudulent people. ಎಲ್ಲ ಕೆಟ್ಟ ಜನ ಇಲ್ಲೇನೋ ಮಿಸ್ಟೇಕೇ ಮಾಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೋಬಾರ್ದು. ಬಟ್ he should be careful in whatever he is doing. Then he should be vigilant and honest. ತುಂಬ ಹುಷಾರಾಗಿ ನೋಡ್ಕೋಬೇಕು, ತುಂಬ ಹಾನೆಸ್ಟ್ ಆಗಿರಬೇಕು, ತುಂಬ ಹೈ ಮಾರಲ್ ಸ್ಟ್ಯಾಂಡರ್ಡ್ ಇರಬೇಕು. ಇಟ್ಸ್ ವೆರಿ ಈಸಿ ಫಾರ್ ಪೀಪಲ್ ಟು ಬ್ರೈಬ್ ಯು. ನಿಮಗೇನಾದರೂ ಬ್ರೈಬ್ ಕೊಟ್ಟು ನಿಮ್ಮ ಅಕೌಂಟ್ ಸರಿ ಇದೆ ಅಂತ ಹೇಳಿಸ್ಕೊಳ್ಳೋಕ್ಕೆ ಜನ ರೆಡಿ ಇರ್ತಾರೆ. ಅದಕ್ಕೇನೂ ಹೋಗದೆ, ಯಾವುದೇ ರೀತಿಯಾದಂಥ ಆಮಿಷಕ್ಕೆ ಹೋಗದೆ ನೀವು ತುಂಬ ಹೈ ಮಾರಲ್ ಸ್ಟ್ಯಾಂಡರ್ಡ್ನವರಾಗಿರಬೇಕು. ದೆನ್ ಹಿ ಶುಡ್ ಬಿ ಪ್ರಿಪೇರ್ ಟು ಸಿ ಕ್ಲಾರಿಫಿಕೇಷನ್. ಏನಾದರೂ ಡೌಟ್ಸ್ ಬಂತು, ಟೆಕ್ನಿಕಲಿ ಅಥವಾ ಕ್ಲಾರಿಫಿಕೇಷನ್ಸ್ ಬೇಕು, ಅವ್ರಿಗೇನಾದ್ರು ಗೊತ್ತಿಲ್ಲ ಅಂದರೆ ಹಿ ಶುಡ್ ಬಿ ಏಬಲ್ ಟು ಆಸ್ಕ್ ಪೀಪಲ್ ಆ್ಯಂಡ್ ಫೈಂಡ್ ಔಟ್. ಹಿ ಶುಡ್ ನಾಟ್ ಹ್ಯಾವ್ ಫಾಲ್ಸ್ ಪ್ರೈಡ್. ಯಾವುದೇ ರೀತಿಯಾದಂಥ ಪ್ರೈಡ್ ಇರಬಾರ್ದು. ಇವ್ರು ನಾನೇನು ಕೇಳೋದು ಅನ್ನಬಾರ್ದು, ಅಥವಾ ನನಗಿದು ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಉದ್ದೇಶನೂ ಇರಬಾರ್ದು. ನಿಮಗೇನು ಗೊತ್ತಾಗ್ತಿಲ್ಲ, ಏನು ನಿಮಗೆ ಕ್ಲಿಯರ್ ಅನ್ನಿಸ್ತಿಲ್ಲ, ಅದನ್ನು ನೀವು ಜನರನ್ನ ಕರೆಕ್ಟಾಗಿ ಕೇಳಿ ತಿಳ್ಕೊಬೇಕು. ದೆನ್ ಹಿ ಶುಡ್ ಬಿ ಇಂಪಾರ್ಷಿಯಲ್. ಯಾವುದೇ ರೀತಿಯಾದಂಥ ಪಾರ್ಶಿಯಾಲಿಟಿ ಮಾಡಬಾರ್ದು. ದೆನ್ ಹಿ ಶುಡ್ ಬಿ ಏಬಲ್ ಟು ರೈಟ್ ದ ರಿಪೋರ್ಟ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಕರೆಕ್ಟಾಗಿ ನೀಟಾಗಿ ರಿಪೋರ್ಟ್ಸ್ನ ಬರೀಬೇಕು. ದೆನ್ ಹಿ ಶುಡ್ ಮೇಂಟೈನ್ ಕಂಪ್ಲೀಟ್ ಸೀಕ್ರೆಸಿ. ಓಕೆ, ನೀವು ಏನೇನು ಅಕೌಂಟ್ಸ್ನ ಅವ್ರಿಗೆ ರಿವೀಲ್ ಮಾಡ್ತಾಯಿದ್ದೀರಾ, ಫುಲ್ ಅಕೌಂಟ್ಸ್ನ ಚೆಕ್ ಮಾಡ್ತಿದ್ದೀರಾ, ಅದನ್ನು ಅವರು ಯಾರಿಗೂ ರಿವೀಲ್ ಮಾಡಬಾರ್ದು, ಯಾರಿಗೂ ತೋರಿಸ್ಬಾರ್ದು. ದೆನ್ ಹಿ ಶುಡ್ ಹ್ಯಾವ್ ದ ಬೇಸಿಕ್ ಥಿಂಗ್, ಕಾಮನ್ ಸೆನ್ಸ್. ಓಕೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು, ಸಾಮಾನ್ಯ ಜ್ಞಾನ ಇರಬೇಕು. ಹಿ ಶುಡ್ ಬಿ ಏಬಲ್ ಟು ಜಡ್ಜ್ ಥಿಂಗ್ಸ್ ಆ್ಯಸ್ ದೇ ಕಮ್. ಹೇಗೆ ಕೆಲಸಗಳು ಬರುತ್ತೋ ಹಾಗೆ ಜಡ್ಜ್ ಮಾಡ್ತಾ ಹೋಗಬೇಕು.